ಇವತ್ತು ನಾನು ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ದು ಮಾಡ್ಯೂಲ್ 1 ನೋಟ್ಸ್ ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಯಾವ್ಯಾವ್ದು ಇಂಪಾರ್ಟೆಂಟ್, ಯಾವ್ಯಾವ್ದು ಜಾಸ್ತಿ ಓದಬೇಕಾಗತ್ತೆ ಅನ್ನೋದನ್ನು ಕರೆಕ್ಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರು ವಿಡಿಯೋ ಕೂಡ ಸ್ಕಿಪ್ ಮಾಡಬೇಡಿ, ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪವರ್ ಸಪ್ಲೈ ಬ್ಲಾಕ್ ಡೈಗ್ರಾಮ್ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 8 ಮಾರ್ಕ್ಸಿಗೆ ಬರುತ್ತೆ ಇದು ಖಂಡಿತವಾಗ್ಲೂ. ಆ್ಯಂಡ್ ಕ್ವಶನ್ ಹೇಗೆ ಬರುತ್ತೆ ಅಂದರೆ ಡ್ರಾ ದ ಬ್ಲಾಕ್ ಡೈಗ್ರಾಮ್ ಡಿ ಸಿ ಪವರ್ ಸಪ್ಲೈ ಆ್ಯಂಡ್ ಎಕ್ಸ್ಪ್ಲೇನ್ ದ ಇಂಡಿವಿಜುವಲ್ ಬ್ಲಾಕ್ಸ್ ಅಂತ ಬರುತ್ತೆ. ಸೊ ಯಾರು ಈ ಕ್ವಶನ್ನ ಮಿಸ್ ಮಾಡಬೇಡಿ, ಕರೆಕ್ಟಾಗಿ ಓದ್ಕೊಳ್ಳಿ. ಅದರದ್ದೇ ಕೆಳಗಡೆ ಒಂದು ಕ್ವಶನ್ಸ್ ಕೊಟ್ಟಿದ್ದಾರೆ, ಆದರೆ ಅದೇನು ಇಂಪಾರ್ಟೆಂಟ್ ಆಗಿರಲ್ಲ. ಸೊ ಅದನ್ನು ನೀವು ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಅದ್ರ ಕೆಳಗಡೆ ಹಾಫ್ ವೇವ್ ರೆಕ್ಟಿಫೈಯರ್ ವಿತ್ ಫಿಲ್ಟರ್ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇದು ಕೂಡ 8 ಮಾರ್ಕ್ಸಿಗೆ ಹೇಳುತ್ತೆ. ಇದು ಕ್ವಶನ್ ಹೇಗೆ ಬರುತ್ತೆ ಅಂದರೆ ವಿತ್ ನೀಡ್ ಡೈಗ್ರಾಮ್ ಆ್ಯಂಡ್ ವೇವ್ ಫಾರ್ಮ್ ಎಕ್ಸ್ಪ್ಲೇನ್ ದ ಆಪರೇಷನ್ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್ ಅಂತ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇರೋದು ಫುಲ್ ವೇವ್ ರೆಕ್ಟಿಫೈಯರ್. ಇದು ಹೇಗಂದರೆ ಹಾಫ್ ವೇವ್ ಕೇಳ್ತಾರೆ, ಇಲ್ಲಾಂದರೆ ಫುಲ್ ವೇವ್ ಕೇಳ್ತಾರೆ. ಎರಡರಲ್ಲಿ ಯಾವುದಾದ್ರೂ ಒಂದಂತೂ ಕನ್ಫರ್ಮ್ ಆಗಿ ಬಿದ್ದೇ ಬೀಳುತ್ತೆ. ಆ್ಯಂಡ್ ವಿತ್ ಫಿಲ್ಟರು ವಿತೌಟ್ ಫಿಲ್ಟರ್ ಅಂತಲೂ ಇದೆ. ಜಾಸ್ತಿ ಕೇಳೋದು ಎಲ್ಲರೂ ವಿತ್ ಫಿಲ್ಟರೇ. ಸೊ ನೀವು ಎರಡೂ ನೋಡ್ಕೊಂಡಿದ್ರೆ ಒಳ್ಳೆಯದು. ಈಸಿ ಅಂದರೆ ತುಂಬ ಈಸಿ ಇದೆ. ಸೊ ಸ್ಕಿಪ್ ಎಲ್ಲ ಮಾಡಬೇಡಿ ಈ ಥರ ಕ್ವಶನ್ಸ್ಗೆ. ಬ್ರಿಡ್ಜ್ ರೆಕ್ಟಿಫೈಯರ್ ಸರ್ಕ್ಯೂಟು ಇದು ಅಷ್ಟೇನು ಇಂಪಾರ್ಟೆಂಟ್ ಆಗಿರಲ್ಲ, ಆದರೆ ಇದು ಸಿಮಿಲರ್ ಕೂಡ ಇದೆ. ನಿಮ್ಗೆ ಓದಬೇಕು ಅಂತ ಅನಿಸಿದ್ರೆ ಅಷ್ಟೇ ಓದೋದು, ಟೈಮ್ ಇದ್ದರೆ. ನೆಕ್ಸ್ಟ್ ಇರೋದು ವೋಲ್ಟೇಜ್ ರೆಗ್ಯುಲೇಟರ್. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಕ್ವಶನ್ ಹೇಗೆ ಬರುತ್ತೆ ಅಂದರೆ ವಾಟ್ ಈಸ್ ವೋಲ್ಟೇಜ್ ರೆಗ್ಯುಲೇಟರ್, ಎಕ್ಸ್ಪ್ಲೇನ್ ದ ಆಪರೇಷನ್ ಆಫ್ ವೋಲ್ಟೇಜ್ ರೆಗ್ಯುಲೇಟರ್ ಅಂತ ಬರುತ್ತೆ. ಇದು 6 ಮಾರ್ಕ್ಸಿಗೆ ಕೇಳುತ್ತೆ. ಯಾರೂ ಕೂಡ ಇದನ್ನೂ ಕೂಡ ಸ್ಕಿಪ್ ಮಾಡಬೇಡಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಹಾಗೆ ಹಾಕ್ತಾರೆ. ನೆಕ್ಸ್ಟ್ ಬರೋದು ಪ್ರಾಬ್ಲಮ್ಸು. ಆ್ಯಂಡ್ ಪ್ರಾಬ್ಲಮ್ಸ್ ಕೂಡ ಫಾರ್ಮುಲಾಸ್ ಈ ಥರದ್ದು ಜಸ್ಟ್ ನೋಡ್ಕೊಳ್ಳಿ. ಅಂದರೆ ಈ ಮಾಡ್ಯೂಲಲ್ಲಿ ಪ್ರಾಬ್ಲಮ್ಸ್ ಏನು ಅಷ್ಟೇನು ಹಾಕೋದಿಲ್ಲ, ಕೆಲವೊಂದು ಸಲ ಹಾಕ್ತಾರೆ ಅಷ್ಟೇ. ನೆಕ್ಸ್ಟ್ ಔಟ್ಪುಟ್ ರೆಸಿಸ್ಟೆನ್ಸ್ ಆ್ಯಂಡ್ ವೋಲ್ಟೇಜ್ ರೆಗ್ಯುಲೇಟರ್ ಇದು ಡೆಫಿನೇಷನ್ಸ್ ಹಾಕ್ತಾರೆ ಕೆಲವೊಂದು ಸಲ. ಸೊ ಇದರ ಡೆಫಿನೇಷನ್ ಎಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿ. ನೆಕ್ಸ್ಟ್ ಬರೋದು ಅದರದ್ದೇ ರಿಲೇಟೆಡ್ ಪ್ರಾಬ್ಲಮ್ಸು. ಆ್ಯಂಡ್ ಟೈಮ್ ಇದ್ದರೆ ಮಾತ್ರ ಎಲ್ಲವನ್ನು ಓದಿ, ಟೈಮ್ ಇದ್ದರೆ ಪ್ರಾಬ್ಲಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈ ಮಾಡ್ಯೂಲಲ್ಲಿ ಮಾತ್ರ. ಯಾಕಂದರೆ ಇದರಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಏನು ಕೇಳಲ್ಲ ಈ ಮಾಡ್ಯೂಲ್ದು. ಸೊ ಅದಕ್ಕೆ ವೋಲ್ಟೇಜ್ ಮಲ್ಟಿಪ್ಲೈಯರ್ಸ್ ಇದು ಅಷ್ಟೇನು ಯಾವುದ್ರಲ್ಲೂ ಹಾಕಿಲ್ಲ, ಯಾವ ಕ್ವಶನ್ಸ್ ಪೇಪರಲ್ಲೂ ಕೂಡ. ಸೊ ನೀವು ಸ್ಕಿಪ್ ಮಾಡ್ಬೋದು. ಇಲ್ಲಿ ಬೈ ಆ್ಯಡಿಂಗ್ ಸೆಕೆಂಡ್ ಡಯೋಡ್ ಅಂತ ಇದೆಯಲ್ಲ, ವೋಲ್ಟೇಜ್ ಡಬ್ಲರ್ದು ಇದು ಕೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ಕೂಡ ಸ್ಕಿಪ್ ಮಾಡಬೇಡಿ, ಕರೆಕ್ಟಾಗಿ ಓದ್ಕೊಳ್ಳಿ. ವೋಲ್ಟೇಜ್ ಡಬ್ಲರ್ದು ವೋಲ್ಟೇಜ್ ಟ್ರಿಪ್ಲರ್ ಇದು ಯಾವ ಕ್ವಶನ್ ಪೇಪರಲ್ಲೂ ಅಷ್ಟೇನು ಹಾಕಿಲ್ಲ. ಸೊ ಇದನ್ನು ನೀವು ಸ್ಕಿಪ್ ಮಾಡ್ಬೋದು. ಆ್ಯಂಪ್ಲಿಫೈಯರ್ಸ್ ಮತ್ತು ಅದ್ರ ಟೈಪ್ಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಇದು 6 ಮಾರ್ಕ್ಸಿಗೆ ಕೇಳ್ತಾರೆ. ಕ್ವಶನ್ಸ್ ಹೇಗೆ ಬರುತ್ತೆ ಅಂದರೆ ವಾಟ್ ಈಸ್ ಆ್ಯನ್ ಆ್ಯಂಪ್ಲಿಫೈಯರ್, ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಆ್ಯಂಪ್ಲಿಫೈಯರ್ಸ್ ಅಂತ ಬರುತ್ತೆ. ಸೊ ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ಖಂಡಿತವಾಗ್ಲೂ ಬಿದ್ದೇ ಬೀಳುತ್ತೆ ಈ ಕ್ವಶನ್ಸು. ಆ್ಯಂಡ್ ಇದ್ರ ಕೆಳಗಡೆ ಗೇನ್ ಅಂತ ಇದೆ, ಅದು ಖಾಲಿ ಡೆಫಿನೇಷನ್ ಅಷ್ಟೇ ಕೇಳ್ತಾರೆ. ಸೊ ಡೆಫಿನೇಷನ್ ಕರೆಕ್ಟಾಗಿ ಓದ್ಕೊಳ್ಳಿ ಸಾಕು. ಕೆಳಗಡೆ ಅದರದ್ದೇ ರಿಲೇಟೆಡ್ ಆದ ಪ್ರಾಬ್ಲಮ್ಸ್ ಇದೆ. ಸೊ ಅದೇ ಟೈಮ್ ಇದ್ರಷ್ಟೇ ನೋಡ್ಕೊಳ್ಳಿ. ಏನಾದರೂ ಮಾಡ್ಯೂಲ್ ಟೆಸ್ಟ್ ಎಲ್ಲ ಇದ್ದರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೇನ್ ಎಕ್ಸಾಮ್ಗೆ ಮಾತ್ರ ಇಂಪಾರ್ಟೆಂಟ್ ಆಗಿರಲ್ಲ. ಇನ್ಪುಟ್ ಆ್ಯಂಡ್ ಔಟ್ಪುಟ್ ರೆಸಿಸ್ಟೆನ್ಸ್ ಇದು ಕೂಡ ಡೆಫಿನೇಷನ್ ಅಷ್ಟೇ ಕೇಳೋದು. ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಇದು ಕೂಡ ಡೆಫಿನೇಷನ್ ಅಷ್ಟೇ ನೋಡಿಕೊಂಡ್ರೆ ಸಾಕು, ಮತ್ತು ಬೇರೆ ಏನು ನೋಡ್ಕೊಳ್ಳೋದು ಬೇಡ. ಅದರದ್ದೇ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಬ್ಯಾಂಡ್ ವಿಡ್ತ್ ಇದು ಡೆಫಿನೇಷನ್ ಅಷ್ಟೇ ಸಾಕು. ಇದಕ್ಕೂ ಕೂಡ ಜಾಸ್ತಿ ಇದೆಲ್ಲ ನೋಡ್ಕೊಳ್ಳೋದೇನು ಬೇಡ, ಡೆಫಿನೇಷನ್ ಅಷ್ಟೇ ಬೇಕಾಗೋದು. ಬ್ಯಾಂಡ್ ವಿಡ್ತ್, ಫೇಸ್ ಶಿಫ್ಟ್ ಇದೆಲ್ಲ ಡೆಫಿನೇಷನ್ ಅಷ್ಟೇ ನಮಗೆ ಸಾಕಾಗುತ್ತೆ ಎಕ್ಸಾಮ್ಗೆ. ನೆಕ್ಸ್ಟ್ ಬರೋದು ನೆಗೆಟಿವ್ ಫೀಡ್ಬ್ಯಾಕ್. ಇದು ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಕ್ವಶನ್ ಹೇಗೆ ಬರುತ್ತೆ ಅಂದರೆ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಆಫ್ ನೆಗೆಟಿವ್ ಫೀಡ್ಬ್ಯಾಕ್ ವಿತ್ ನೀಡ್ ಡೈಗ್ರಾಮ್ ಅಂತ ಬರುತ್ತೆ. ಸೊ ಇದು 6 ಮಾರ್ಕ್ಸಿಗೆ ಕೇಳೋದು. ಸೊ ಯಾರೂ ಕೂಡ ಇದನ್ನು ಸ್ಕಿಪ್ ಮಾಡಲೇಬೇಡಿ, ಇದು ಹಾಕೇ ಹಾಕ್ತಾರೆ.
ಆ್ಯಂಡ್ ಅಲ್ಲಿ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಅಂತ ಕೇಳ್ತಾರೆ. ಸೊ ಅದಕ್ಕೆ ನೀವು ಡಿರೈವ್ ಮಾಡಲೇಬೇಕಾಗುತ್ತೆ. ಸೊ ಕರೆಕ್ಟಾಗಿ ಬರೀರಿ ಇದನ್ನು. ಕೆಳಗಡೆ ಬಂದರೆ ಅದರದ್ದೇ ಆದ ಪ್ರಾಬ್ಲಮ್ಸ್ ಇದೆ. ಸೊ ಟೈಮ್ ಇದ್ದರೆ ಅಷ್ಟೇ ಮಾಡಿ ಅದನ್ನು. ಕೆಳಗಡೆ 1, 2, 3 ಪ್ರಾಬ್ಲಮ್ಸ್ ಅಷ್ಟೇ ಇದೆ. ಅದು ತುಂಬ ಈಸಿ ಅಂದರೆ ಈಸಿ ಆಗಿದೆ. ಫಾರ್ಮುಲಾಸ್ ನೋಡಿಟ್ಕೊಂಡ್ರೆ ನಿಮ್ಗೆ ಸಾಕಾಗತ್ತೆ. ಸೊ ಕರೆಕ್ಟಾಗಿ ಟೈಮ್ ಇದ್ದರೆ ಮಾಡಿ ಇದನ್ನು. ಆ್ಯಂಡ್ ಲಾಸ್ಟ್ ಕಾನ್ಸೆಪ್ಟ್ ಮಲ್ಟಿ ಸ್ಟೇಜ್ ಆ್ಯಂಪ್ಲಿಫೈಯರ್ಸ್. ಇದು ಇಂಪಾರ್ಟೆಂಟ್ ಏನಲ್ಲ, ಯಾವ್ದು ಕ್ವಶನ್ ಪೇಪರಲ್ಲೂ ಇದನ್ನು ಹಾಕಿಲ್ಲ. ಸೊ ಇದನ್ನು ನೀವು ಆರಾಮಾಗಿ ಸ್ಕಿಪ್ ಮಾಡ್ಬೋದು. ಸೊ ನನಗೆ ಯಾವ್ಯಾವ್ದು ಹೇಳಿದ್ದೀನೋ ಅದ್ರ ಮೇಲೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಯಾವ್ಯಾವ್ದು ಇಂಪಾರ್ಟೆಂಟ್ ಕ್ವಶನ್ ಈ ಮಾಡ್ಯೂಲಲ್ಲಿ ಅನ್ನೋದನ್ನು ಇವಾಗ ಸ್ಕ್ರೀನಲ್ಲಿ ಬರುತ್ತೆ. ಸೊ ಕರೆಕ್ಟಾಗಿ ಓದ್ಕೊಳ್ಳಿ. ಮಾಡ್ಯೂಲ್ 1 ತುಂಬ ಅಂದರೆ ತುಂಬ ಈಸಿ ಆಗಿದೆ. ಇದರಲ್ಲಿ ಟೋಟಲ್ 10 ಕ್ವಶನ್ಸ್ ಇದೆ. ನೀವು ಯಾವುದನ್ನು ಕೂಡ ಸ್ಕಿಪ್ ಮಾಡದೆ ಕರೆಕ್ಟಾಗಿ ಓದಿದರೆ ನೀವು ಔಟ್ ಈ ಮಾಡ್ಯೂಲಲ್ಲಿ ಖಂಡಿತವಾಗ್ಲೂ ತೆಗಿಬೋದು. ಯಾಕಂದರೆ ಇದಿಷ್ಟು ಕ್ವಶನ್ ಒಳಗೆ ಹಾಕ್ತಾರೆ. ಇದನ್ನು ಬಿಟ್ಟು ಯಾವುದು ಎಕ್ಸ್ಟ್ರಾ ಕ್ವಶನ್ ಒಂದು ಕೂಡ ಬರೋದೇ ಚಾನ್ಸೇ ಇಲ್ಲ. ಆ್ಯಂಡ್ ನಿಮ್ಗೆ ಇದೇ ಥರದ್ದು ನೋಟ್ಸ್ ಏನಾದರೂ ಅಥವಾ ಯಾವುದಾದ್ರೂ ಗೊತ್ತಾಗಿಲ್ಲ ಅಂದರೆ ಅದರ ಎಕ್ಸ್ಪ್ಲನೇಷನ್ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವುದ್ರ ನೋಟ್ಸ್ ಬೇಕು ಅಂತ. ಸೊ ಕ್ವಶನ್ಸ್ ಪೇಪರ್ ಕೂಡ ನಾನು ಹಾಕ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.